ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ರೀ. ಪಾಕಿಸ್ತಾನ ಅಂತೂ ಬ್ಯಾಟಿಂಗ್ ತೊಗೊಂಡಿದ್ರಿ. ಫಸ್ಟ್ ಇನ್ನಿಂಗ್ಸ್ ಮುಗಿದ ಪ್ರೆಸೆಂಟ್ ಈಗ ರೀ. ಪಾಕಿಸ್ತಾನ 241 ಹೊಡೆದ್ರಿ, 242 ಟಾರ್ಗೆಟ್ ಕೊಟ್ರ. ಟೋಟಲ್ ಆಲ್ಔಟ್ ಆಗ್ಯದ್ರಿ ಪಾಕಿಸ್ತಾನ. ಇನ್ನೂ 3 ಬಾಲ್ ಬಾಕಿ ಇದ್ದು. ಈಗ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಚಾಲೂ ಆಗ್ತದೆ ರೀ. ನೆಕ್ಸ್ಟ್ ನಮ್ಮ ರೋಹಿತ್ ಶರ್ಮಾ ಅವರು ಮತ್ತು ಶಿವಮನ್ ಗಿಲ್ ಅವರೇ ಓಪನಿಂಗೇ ಮ್ಯಾಚ್ ಮುಗಿಸ್ಬೇಕ್ರಿ, ಫಿನಿಶ್ ಮಾಡೋಕ್ಕೆ. ಇಂಡಿಯಾ ಗೆಲ್ಲಬೇಕ್ರಿ ಆದಷ್ಟು ಬೇಗ. ಶಿವಮನ್ ಗಿಲ್ ಅವರಂತೂ ಲಾಸ್ಟ್ ಮ್ಯಾಚ್ ಬಾಂಗ್ಲಾದೇಶ ಸಂಗಟ 100 ರನ್ ಹೊಡೆದಾರೆ. ಅವರೇ ಒಬ್ಬರೇ ನೆಟ್ಔಟ್ ಇದ್ದರು. ಆದರೂ ಎಲ್ಲರೂ ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ಫಾರ್ಮ್ನಾಗ ಇರೋರು. ಕೆ ರಾಹುಲ್ ಅಂತೂ 40 ಹೊಡೆದರು, ರೋಹಿತ್ ಶರ್ಮಾ 40 ಹೊಡೆದರು. ಆಲ್ಮೋಸ್ಟ್ ಚೆನ್ನಾಗಿ ನಡೆದಿದೆ ಮ್ಯಾಚು. ನೋಡ್ಬೇಕ್ರಿ ಈಗ ಚೇಂಜಿಂಗ್ ಮತ್ತು ಇಂಡಿಯಾದ ಈ ಮ್ಯಾಚ್ ದುಬೈದಾಗ ನಡೆದ ರೀ. ಪಿಚ್ ಅಂತೂ ಸ್ಲೋ ಅದ ರೀ. ರನ್ ಏನಷ್ಟು ಜಾಸ್ತಿ ಹೊಡ್ಲಿಕ್ಕೆ ಆಗಲ್ಲ ರೀ ಯಾರಿಗೆ ಭೀ. ಬಟ್ ಇಂಡಿಯಾ ಅಂತೂ ವಿನ್ ಆಗೋದು ಗ್ಯಾರಂಟಿ. ನೋಡಮ್ರಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ರೀ. ಪಾಕಿಸ್ತಾನ ಅಂತೂ ಬ್ಯಾಟಿಂಗ್ ತೊಗೊಂಡಿದ್ರಿ. ಫಸ್ಟ್ ಇನ್ನಿಂಗ್ಸ್ ಮುಗಿದ ಪ್ರೆಸೆಂಟ್ ಈಗ ರೀ. ಪಾಕಿಸ್ತಾನ 241 ಹೊಡೆದ್ರಿ, 242 ಟಾರ್ಗೆಟ್ ಕೊಟ್ರ. ಟೋಟಲ್ ಆಲ್ಔಟ್ ಆಗ್ಯದ್ರಿ ಪಾಕಿಸ್ತಾನ. ಇನ್ನೂ 3 ಬಾಲ್ ಬಾಕಿ ಇದ್ದು. ಈಗ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಚಾಲೂ ಆಗ್ತದೆ ರೀ. ನೆಕ್ಸ್ಟ್ ನಮ್ಮ ರೋಹಿತ್ ಶರ್ಮಾ ಅವರು ಮತ್ತು ಶಿವಮನ್ ಗಿಲ್ ಅವರೇ ಓಪನಿಂಗೇ ಮ್ಯಾಚ್ ಮುಗಿಸ್ಬೇಕ್ರಿ, ಫಿನಿಶ್ ಮಾಡೋಕ್ಕೆ. ಇಂಡಿಯಾ ಗೆಲ್ಲಬೇಕ್ರಿ ಆದಷ್ಟು ಬೇಗ. ಶಿವಮನ್ ಗಿಲ್ ಅವರಂತೂ ಲಾಸ್ಟ್ ಮ್ಯಾಚ್ ಬಾಂಗ್ಲಾದೇಶ ಸಂಗಟ 100 ರನ್ ಹೊಡೆದಾರೆ. ಅವರೇ ಒಬ್ಬರೇ ನೆಟ್ಔಟ್ ಇದ್ದರು. ಆದರೂ ಎಲ್ಲರೂ ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ಫಾರ್ಮ್ನಾಗ ಇರೋರು. ಕೆ ರಾಹುಲ್ ಅಂತೂ 40 ಹೊಡೆದರು, ರೋಹಿತ್ ಶರ್ಮಾ 40 ಹೊಡೆದರು. ಆಲ್ಮೋಸ್ಟ್ ಚೆನ್ನಾಗಿ ನಡೆದಿದೆ ಮ್ಯಾಚು. ನೋಡ್ಬೇಕ್ರಿ ಈಗ ಚೇಂಜಿಂಗ್ ಮತ್ತು ಇಂಡಿಯಾದ ಈ ಮ್ಯಾಚ್ ದುಬೈದಾಗ ನಡೆದ ರೀ. ಪಿಚ್ ಅಂತೂ ಸ್ಲೋ ಅದ ರೀ. ರನ್ ಏನಷ್ಟು ಜಾಸ್ತಿ ಹೊಡ್ಲಿಕ್ಕೆ ಆಗಲ್ಲ ರೀ ಯಾರಿಗೆ ಭೀ. ಬಟ್ ಇಂಡಿಯಾ ಅಂತೂ ವಿನ್ ಆಗೋದು ಗ್ಯಾರಂಟಿ. ನೋಡಮ್ರಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.